ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ 100%. ಇನ್ನು ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು, ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು. ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ದೇ ಡಿಸರ್ವ್. ಏಕೆಂದರೆ ನಮ್ಮ ಭಗವದ್ಗೀತೆಯಲ್ಲೇ ಇದೆ, ತಾಳ್ಮೆಯಿಂದ ಇರಬೇಕು, ಒಂದು ಎಲ್ಲಿವರೆಗೂ ಇರಬೇಕು ಅನ್ನೋದು. ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಭಗವಂತ ಶಿಕ್ಷೆ ಕೊಡ್ತಾನೆ. ಭಗವಂತನ ರೂಪದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಶಿಕ್ಷೆ ಕೊಡ್ತಾನೆ. ದಾಳಿ ನಂತರ ಈಗ ಮೋದಿ ಅವರು ಯಾವ ನಿರ್ಧಾರ ತಗೋಬೋದು ಅಂತ ಹೇಳಿ ನಾನು ಮೋದಿಯವ್ರ ಪಿಯನ ನನಗೆ ಗೊತ್ತಿಲ್ಲ. ನಾನು ಆ್ಯಸ್ ಅ ಸಿಟಿಸನ್, ಆ್ಯಸ್ ಅನ್ ಇಂಡಿಯನ್, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಈಗ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ, ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬಂದರೆ ತಪ್ಪಾಗುತ್ತೆ. ಸೊ ಅವ್ರಿಗೆ ಉತ್ತರ ಸಿಗುತ್ತೆ ಬ್ರೋ. ಜೈ ಶ್ರೀರಾಮ್, ಜಯ ಪಿಒಕೆಗೆ ಹೋಗಿ ನೀವು ಬಾವುಟ ಎಲ್ಲ ಹಾರಿಸಿ ಆ ಥರದ್ದೊಂದು ಸೀನ್ ಇತ್ತು. ಸೊ ನೀವು ಪಹಲ್ಗಾಮಲ್ಲಿ ಏನಾದರೂ ಶೂಟ್ ಮಾಡಿದ್ರೆ? ಹೌದು ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ. ಗುಲ್ಮಾರ್ಗ, ಇಲ್ಲೆಲ್ಲ ಶೂಟ್ ಮಾಡಿದ್ವಿ. ನಮ್ಮ ಭಾರತದ ಕಿರೀಟ ಜಮ್ಮು ಕಾಶ್ಮೀರ, ಅದು ಯಾವತ್ತೂ ನಮ್ಮದೇನೆ. ಯಾವತ್ತಿದ್ರೂ ಯಾರೇನೇನಾದ್ರು ಅದು ನಮ್ಮದೇನೆ. ಈ ಸ್ವಲ್ಪ ದಿವಸಗಳಲ್ಲೇ ಗೊತ್ತಾಗುತ್ತೆ. ಜೈ ಶ್ರೀರಾಮ್. ಸರ್, ಅವತ್ತಿನ ದಿನ ದಾಳಿ ನಡೆದಾಗ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ನ್ಯೂನ್ಯತೆ ಇತ್ತು ಅಂತ ಹೇಳಿದ್ರು. ನೀವು ಹೋದಾಗ, ಶೂಟಿಂಗ್ ಹೋದಾಗ ಹೇಗಿತ್ತು ಸರ್ ಅದು? ಅವಾಗ ಏನಿರಲಿಲ್ಲ ಬ್ರೋ, ಆವಾಗ ನಾವು ಅಲ್ಲೇ ಶೂಟ್ ಮಾಡಿದ್ವಿ. ಇವಾಗ ಆಗೋಗ್ಲಿ, ಇದನ್ನ ಡೈಲ್ಯೂಟ್ ಮಾಡೋದು ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಯುದ್ಧ ಬೇಕಂತೀರಾ ಬೇಡ? ಯುದ್ಧ ಬೇಕಂತೀರಾ ಬೇಡ? ನಾವು ಪ್ರಾರಂಭ ಮಾಡಿಲ್ವಲ್ಲ, ಪ್ರಾರಂಭ ಮಾಡಿರೋದು ಅವರಲ್ಲ. ಜಯ ಆಂಜನೇಯ. ಕೆಡಿ ಸಿನಿಮಾದಲ್ಲೂ ಡೈಲಾಗ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.